ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ಭಾರ್ಗವಿಯನ್ನ ಮನೆ ತುಂಬಿಸ್ಕೊತಿದ್ದಾರೆ ಜೆಪಿ. ಹಾಗಿದ್ರೆ ಇದರಿಂದನ ಷಡ್ಯಂತ್ರ ಏನು? ಜೆಪಿ ಷಡ್ಯಂತ್ರಕ್ಕೆ ತಿರುಗೇಟನ್ನ ಕೊಡ್ತಾಳೆ ಭಾರ್ಗವಿ? ಏನಾಯ್ತು, ಏನ್ ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದ ಯಾವುದೇ ಕಾರಣಕ್ಕೂ ಭಾರ್ಗವಿ ಮತ್ತು ವಾಪಸ್ ಬರುವುದಿಲ್ಲ ಅಂತ ಹೇಳಿದ್ರೆ ಅದೇ ಟೈಮ್ಗೆ ಸರಿಯಾಗಿ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಹೋದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಚಿ ಅಂತ ಮತ್ತು ಬಂದ್ಯಾ ಅಂತ ಹೇಳಿ ನಿರ್ಮಲಾ ಮತ್ತೆ ಸಾಕ್ಷಿ ತರಾಟೆಗೆ ತಗೊಂಡ್ರೆ, ಈ ಕಡೆ ಅರ್ಜುನ್ ನನ್ನ ಹೆಂಡತಿಗೇನಾದ್ರು ಅಂದ್ರೆ ನಾನು ಸುಮ್ಮನೆ ಇರುವುದಿಲ್ಲ, ಅವ್ರನ್ನ ಕರ್ಕೊಂಡು ಬಂದಿರೋದು ನಾನು, ಅವ್ರನ್ನ ಯಾರು ಕೂಡ ಏನು ಅನ್ಕೂಡ್ತು ಅಂತ ಹೇಳ್ತಾರೆ. ಇದರ ನಡುವೆ ಬೃಂದ ಹೋಗಿದ್ದೆ ಜೆಪಿನ ಕರ್ಕೊಂಡು ಬರ್ತಾಳೆ. ಜೆಪಿ ಬಂದದ್ದೆ ಮಗನ ಅಪ್ಕೋತಾರೆ. ಒಳ್ಳೆ ಕೆಲಸ ಮಾಡಿದೆ, ಕೊನೆಗೂ ಕೂಡ ನನ್ನ ಮಗ ಅಂತ ಪ್ರೂವ್ ಮಾಡಿಬಿಟ್ಟ ನೀನು, ನಿಜವಾಗ್ಲೂ ನಿನ್ನ ಅಪ್ಪನ ಹೀರೋ ಅಂತ ಹೇಳ್ತದೆ, ಕೊನೆಗೂ ನೀನು ಅಂದಿದ್ದನ್ನ ನಿಜವಾಗ್ಲೂ ಸಾಧಿಸ್ಬಿಟ್ಟೆ, ನಾನು ನಿನ್ನ ಪಾಲಿನ ಹೀರೋ ಅಂತ ಹೇಳಿ ಜೆಪಿ ಪಾಟೀಲ್ ಸೊಸೆ ಮತ್ತೆ ಮಗನ ಮನೆ ತುಂಬಿಸ್ಕೊತಾರೆ. ನಿಜವಾಗ್ಲೂ ಇದು ಎಲ್ರಿಗೂ ಕೂಡ ಬಿಗ್ ಶಾಕ್ ಕೊಡುತ್ತೆ. ಶಕುಂತಲಾ ರುದ್ರ ಜಯಂತ್ಗೆ ತುಂಬಾನೇ ಖುಷಿ ಆಗುತ್ತೆ. ಎಲ್ರಿಗಿಂತ ಬಿಗ್ ಶಾಕ್ಗೆ ಒಳಗಾಗೋದು ಅರ್ಜುನ್ ಮತ್ತೆ ಭಾರ್ಗವಿ. ಈತ ಕಡೆ ಅರ್ಜುನನ್ನ ಅಪ್ಕೊಂಡಿದ್ದ. ನೋಡು ಅರ್ಜುನ, ಕೊನೆಗೂ ನಿನ್ನ ಅಪ್ಪನನ್ನ ಸೋಲಿಸ್ಬೇಕು ಅಂತ ಅನ್ಕೊಂಡ ಒಳ್ಳೆ ಪ್ರೀತಿ ಒಂದು ಪಾಶಕ್ಕೆ ಸಿಲುಕಿಸಿ ಅವಳನ್ನ ಟ್ರ್ಯಾಪ್ ಮಾಡಿ ಮದುವೆ ಮಾಡಿ ಮನೆ ಕರ್ಕೊಂಡು ಬಂದಿಯಲ್ಲ, ಒಳ್ಳೆ ಕೆಲಸ ಮಾಡಿದೆ, ನೀನು ಅನ್ಕೊಂಡಾಗೆ ಸಾಧಿಸಿದ್ಯಾ, ಒಳ್ಳೆ ಪ್ಲಾನ್ ಅನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ಯಾ ಅಂತ ಹೇಳ್ತಾರೆ. ಭಾರ್ಗವಿ ಯಾವಾಗ್ಲೂ ಹೇಳ್ತಿದ್ಯಲ್ವಾ, ನನ್ನನ್ನು ಸೋಲಿಸ್ತೀನಿ ಅಂತ, ನೋಡಿದ್ಯಾ ನನ್ನ ಮುಂದೆ ಯಾರು ಕೂಡ ಯಾವತ್ತೂ ಗೆಲ್ಲೋಕ್ ಸಾಧ್ಯ ಇಲ್ಲ, ನೋಡಿದ್ಯಾ ನಿನ್ನ ಬದುಕೆ ಈಗ ಸೋತು ಹೋಯ್ತು ಅಂತ ಜೆಪಿ ಪಾಟೀಲ್ ಹೇಳ್ತಾರೆ. ನಿಜವಾಗ್ಲೂ ಇದನ್ನ ಕೇಳಿ ಭಾರ್ಗವಿ ಎಲ್ಲರೂ ಶಾಕ್ ಆದ್ರೆ, ಬೃಂದಾಗಂತೂ ಫುಲ್ ಖುಷಿಯಾಗಿ ಜೆಪಿಗೆ ಫ್ಯಾನ್ ಆಗ್ಬಿಡ್ತಾಳೆ. ಇದ್ರ ನಡುವೆ ಶಕ್ತಿ ಪ್ರಸಾದ್ ಬಂದು ಈ ವಿಷಯವಾಗಿ ಕೆಂಡಾಮಂಡಲ ಆಗಿದ್ದೆ. ಶಕ್ತಿ ಪ್ರಸಾದ್ನ ಕೂಡ ಜೆಪಿ ಪಾಟೀಲ್ ತನ್ನ ಆಫೀಸ್ಗೆ ಕರ್ಕೊಂಡು ಹೋಗಿದ್ದೆ. ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ನ ಇಬ್ರು ಮಕ್ಕಳು ಒಳ್ಳೇದಕ್ಕೋಸ್ಕರನೇ. ನನ್ನನ್ನೇ ಎದುರು ಹಾಕೊಂಡಂತ ಭಾರ್ಗವಿ ಈ ಮನೆಗೆ ಸೊಸೆಯಾಗಿ ನನ್ನ ಮಗ ಅವಳನ್ನ ಕರ್ಕೊಂಡು ಬರ್ತಾನೆ ಅಂದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಶಕ್ತಿ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಯಾವತ್ತಿದ್ರು ನಿನ್ನ ಮಗಳೇ ನನ್ನ ಮನೆ ಸೊಸೆ ಅಂತ ಜೆಪಿ ಪಾಟೀಲ್ ಹೇಳ್ತಾರೆ. ಈ ಕಡೆ ದುಷ್ಟರ ಮುಂದೆ ಪ್ರೀತಿಯ ಶಕ್ತಿ ಏನು ಅನ್ನೋದನ್ನ ನೀನು ತೋರಿಸ್ಲೇಬೇಕು ಭಾರ್ಗವಿ ಅಂತ ಶಕುಂತಲಾ ಹೇಳ್ತಿದ್ದಾರೆ. ವಿವೇಕ ಇರ್ತಕ್ಕಂಥ ಭಾರ್ಗವಿ ಇಲ್ಲಿ ಜೆಪಿ ಪಾಟೀಲ್ ಷಡ್ಯಂತ್ರಕ್ಕೆ ತಕ್ಕನಾದ ಉತ್ತರ ಕೊಟ್ಟು ತನ್ನ ಗಂಡನ ಜೊತೆ ಒಳ್ಳೆ ಬದುಕನ್ನ ಶುರು ಮಾಡ್ತಾಳೆ. ಏನಾಗುತ್ತೆ ಮುಂದಿನ